ಅಲ್ಲ ಅಲ್ಲಿ ಬಾಕ್ಲೆ ಹಾಕಿಬಿಟ್ಟು ನಿನಗೆ ಮಾಮೂಲಿ ಕುಡಿತಿದೆಯಲ್ಲ ಬಾಕ್ಲೆ ಇವತ್ತು ಇಲ್ಲೇ ಒಳಗೆ ಇದೆಯಾ? ಹಾಂ ಸರಿ, ಅಲ್ಲಿ ಹೊರಗಡೆಗೆ ಬಂದ್ಬಿಡು. ಹಾಂ ಒಂದ್ಸರಿ ಸೈಡ್ ಬಂದ್ಬಿಡಿ ಸರ್, ಸ್ವಲ್ಪ ಸೈಡ್. ಹಾಂ ಸೈಡ್ ಬನ್ನಿ.
ಹಲೋ ಹಾಂ ಹಾಂ ಓಕೆ ಆಯಿತು ಈಗ ಬಿಚ್ಚಾಕ್ಬಿಡ್ತೀನಿ ಅಣ್ಣ ಅಣ್ಣ ಇದು ಬಿಚ್ಚಾಕ್ಬಿಡ್ತೀನಿ ಇದನ್ನ ಇಲ್ಲಿ ಆಯಿತು ಬಾಳ ಅಣ್ಣ ಸೈಡ್ಗೆ ಯಾವ ನೀವೆಲ್ಲ ಅಲ್ಲಿ ನೋಡ್ಕೊ ಬರೋ ಸುಮ್ಮನಿರೋರು ರಘು ಗಿಂಬಲ್ ಇಟ್ಕೊಂಡು ಹೋಗ್ತಿದ್ಯಾ ಹೌದು ಎಲ್ಲ ಟಾರ್ಚರ್ ಆಗ್ತೈತೆ ನಿಮ್ಮಿಂದ ಅಯ್ಯೋ ನಿಮಗೆ ಗುರಿ ಅಂತ ಏನು ಬಲ್ಲೆ ನಡೀರಿ ನಡೀರಿ ರಘು ಕಣ್ಣು ಇಲ್ಲಿಗೆ ಡಬ್ಬಿ ಯಾರು ಬರ್ಬೇಡಿ ಕಣ್ರಪ್ಪ, ಒಂದು ಹಬ್ಬ ತಗೊಂಡೆ
ಹಾಂ ಯಾರು ಬರಬೇಡಿ ಹಬ್ಬ ಪಾಪ ಕರೆಕ್ಟಾಗಿ ಕೆಲಸ ಮಾಡೋಣ ಮಿಕ್ಸರೆಲ್ಲ ಇಲ್ಲಿ ಆಟಾಡಕ್ಕೆ ಬಂದಿರೋದು ಅಂತಾರಲ್ಲ ಏನೇನು ಆಗ್ಬಿಟ್ಟವ್ರೆ ನಮ್ಮ ಆಯ್ತು ಓಕೆ ಎಲ್ರಿಗೂ ನಮಸ್ತೆ. ಈ ದಿನ ದಸರಾ ನಾಡ ಹಬ್ಬ 2024ರ ಅಂಗವಾಗಿ ಏನು ನಮ್ಮ ಆನೆಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿಗೆ ಬಂದಿದ್ದಾವೆ. ಸಂಪ್ರದಾಯದಂತೆಯೇ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ. ಯಾಕೆ ಅಂತಂದರೆ ಅದು ದೈಹಿಕ ತಾಳ್ವಿಕೆಯನ್ನು ನಾವು ನೋಡಬೇಕಾಗಿರುತ್ತೆ. ಈಗ ಬಂದಾಗ ಹೇಗಿದ್ದು ಮತ್ತು ನಾವು ಅದನ್ನು ಹೇಗೆ ಸ್ಟ್ರೆಂತ್ ಆಗಿ ಅದನ್ನು ಬಿಲ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಚೆಕ್ ಮಾಡೋಕ್ಕೋಸ್ಕರ ದೈಹಿಕ ಪರೀಕ್ಷೆಯನ್ನು ಮಾಡೋಕ್ಕೋಸ್ಕರ ಫಸ್ಟು ತೂಕ ಪರೀಕ್ಷೆಯನ್ನು ಮಾಡ್ತೀವಿ. ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ನಮಗೆ 5560 ಕೆ ಜಿ ಬಂದಿದೆ. ವರಲಕ್ಷ್ಮಿ 3495 ಕೆ ಜಿ ಬಂದಿದೆ. ಭೀಮಾ 4945 ಕೆ ಜಿ. ಏಕಲವ್ಯ ಮೊದಲೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಇವನಿಗೆ 4730 ಕೆ ಜಿ ವೇಟ್ ಇದೆ. ಸೊ ಲಕ್ಷ್ಮಿ 2480 ಕೆ ಜಿ ಇದೆ. ರೋಹಿತ್ 3625 ಕೆ ಜಿ. ಗೋಪಿ 4970 ಕೆ ಜಿ. ಕಂಜನ್ 4515 ಕೆ ಜಿ. ಧನಂಜಯ 5155 ಕೆ ಜಿ. ಇಷ್ಟು ವೇಟನ್ನು ಇದೆ. ಮತ್ತು ನಾವು ಕೊನೆಯದ ಇದರಲ್ಲಿ ದಸರಾ ಹತ್ತಿರ ಬಂದಾಗ ಪ್ರತಿ ತಿಂಗಳು ಎಂಡಿಗೆ ಕೂಡ ನಾವು ಇದು ತೂಕ ಪರೀಕ್ಷೆ ಮಾಡ್ತೀವಿ. ನೋಡೋಣ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ. ಹೌದು, ನಾವು ಅದ್ರ ಮೇಲೆ ಅದರ ಡಯಟನ್ನು ಫಿಕ್ಸ್ ಮಾಡ್ತೀವಿ. ಸೊ ಈಗ ಸಪೋಸ್ ಕಡಿಮೆ ಇದು ವೇಟ್ ಇತ್ತು ಅಂದರೆ ಸ್ವಲ್ಪ ವೀಕ್ ಆಗಿತ್ತು ಅಂತಂದರೆ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಆಹಾರದಲ್ಲಿ. ಆದರೆ ಡಯಟ್ ಚಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆರೋಗ್ಯ ಪರಿಸ್ಥಿತಿ ನಮ್ಮ ಡಾಕ್ಟರ್ ಚೆಕ್ ಮಾಡಿದ್ದಾರೆ. ಸೊ ಎಲ್ಲ ಇವತ್ತು ಬೆಳಗ್ಗೆ ಕೂಡ ನನಗೆ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಯಾವುದೇ ಇದು ಇಲ್ಲ ಅಂತಲೇ ಹೇಳಿದ್ದಾರೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ತಮಗೆ ತಿಳಿಸ್ತೀವಿ ಯಾವ ಡೇಟ್ ಅಂತ ಹೇಳ್ಬಿಟ್ಟು. ಆ ಡೇಟ್ ದಿನ ಕರ್ಕೊಂಡು ಆಯ್ತು. ಓಕೆ ಎಲ್ರಿಗೂ ನಮಸ್ತೆ. ಈ ದಿನ ದಸರಾ ನಾಡ ಹಬ್ಬ 2024ರ ಅಂಗವಾಗಿ ಏನು ನಮ್ಮ ಆನೆಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿಗೆ ಬಂದಿದ್ದಾವೆ. ಸಂಪ್ರದಾಯದಂತೆಯೇ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ. ಯಾಕೆ ಅಂತಂದರೆ ಅದು ದೈಹಿಕ ತಾಳ್ವಿಕೆಯನ್ನು ನಾವು ನೋಡಬೇಕಾಗಿರುತ್ತೆ. ಈಗ ಬಂದಾಗ ಹೇಗಿದ್ದು ಮತ್ತು ನಾವು ಅದನ್ನು ಹೇಗೆ ಸ್ಟ್ರೆಂತ್ ಆಗಿ ಅದನ್ನು ಬಿಲ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಚೆಕ್ ಮಾಡೋಕ್ಕೋಸ್ಕರ ದೈಹಿಕ ಪರೀಕ್ಷೆಯನ್ನು ಮಾಡೋಕ್ಕೋಸ್ಕರ ಫಸ್ಟು ತೂಕ ಪರೀಕ್ಷೆಯನ್ನು ಮಾಡ್ತೀವಿ. ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ನಮಗೆ 5560 ಕೆ ಜಿ ಬಂದಿದೆ. ವರಲಕ್ಷ್ಮಿ 3495 ಕೆ ಜಿ ಬಂದಿದೆ. ಭೀಮಾ 4945 ಕೆ ಜಿ. ಏಕಲವ್ಯ ಮೊದಲೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಇವನಿಗೆ 4730 ಕೆ ಜಿ ವೇಟ್ ಇದೆ. ಸೊ ಲಕ್ಷ್ಮಿ 2480 ಕೆ ಜಿ ಇದೆ. ರೋಹಿತ್ 3625 ಕೆ ಜಿ. ಗೋಪಿ 4970 ಕೆ ಜಿ. ಕಂಜನ್ 4515 ಕೆ ಜಿ. ಧನಂಜಯ 5155 ಕೆ ಜಿ. ಇಷ್ಟು ವೇಟನ್ನು ಇದೆ. ಮತ್ತು ನಾವು ಕೊನೆಯದ ಇದರಲ್ಲಿ ದಸರಾ ಹತ್ತಿರ ಬಂದಾಗ ಪ್ರತಿ ತಿಂಗಳು ಎಂಡಿಗೆ ಕೂಡ ನಾವು ಇದು ತೂಕ ಪರೀಕ್ಷೆ ಮಾಡ್ತೀವಿ. ನೋಡೋಣ. ತೂಕ ಪರೀಕ್ಷೆ ಚೆನ್ನಾಗಾಯಿತು. ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಇನ್ನೂ ಮೇಂಟೈನ್ ಆಗುತ್ತೆ. ಯಾವುದೇ ಆನೆಗಳದ್ದು ಯಾವುದೇ ಥರದ ಸಮಸ್ಯೆ ಇಲ್ಲ. ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಆನೆಗಳು ಚೆನ್ನಾಗಿವೆ. ಥ್ಯಾಂಕ್ ಯು.